ಎಲ್ಲರಿಗೂ ಜಯಗುರು ಮಾಣಿಕ್ ನಮಸ್ಕಾರ. ಮಾಣಿಕ್ ಪ್ರಭು ಸಂಸ್ಥಾನದ ವತಿಯಿಂದ ನಾನು ಮಾಣಿಕ್ ಪ್ರಭು ಸಂಸ್ಥಾನದ ಸಚಿವನಾಗಿ ಪ್ರತಿ ವಾರ್ಷಿಕ ದತ್ತ ಜಯಂತಿ ಮಹೋತ್ಸವದ ಬಗ್ಗೆ ತಮ್ಮೆಲ್ಲರಿಗೂ ಮಾಹಿತಿಯನ್ನು ನೀಡುತ್ತಾ ಎಲ್ಲ ಸದ್ಭಕ್ತರಿಗೆ ಈ ದತ್ತ ಜಯಂತಿ ಮಹೋತ್ಸವ ಹಾಗೂ ಪ್ರಭು ಜನ್ಮೋತ್ಸವದ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲು ಆಹ್ವಾನಿಸುತ್ತಿದ್ದೇನೆ. ಸುಮಾರು 200 ವರ್ಷಗಳ ಹಿಂದೆ ಸಕಲ ಮತಾಚಾರ್ಯರಾದ ಚತುರ್ಥ ದತ್ತಾವತಾರರಾದ ಪರಮಪೂಜ್ಯ ಸಕಲ ಮತಾಚಾರ್ಯ ಮಾಣಿಕ್ ಪ್ರಭು ಮಹಾರಾಜರು ಇಲ್ಲಿ ಈ ಭಾಗದಲ್ಲಿ ಬಂದು ಗುರುಗಂಗಾ ವಿರಜಾ ಸಂಗಮದ ತೀರದ ಮೇಲೆ ಈ ಹುಮ್ನಾಬಾದ್ ಪಟ್ಟಣದ ಹತ್ತಿರ ಇಲ್ಲಿ ತಮ್ಮ ಚಿರನಿವಾಸವನ್ನು ಮಾಡಿದರು. ಇಲ್ಲಿ ದತ್ತ ಪ್ರಭುಗಳನ್ನು ಗದ್ದಿಗೆಯನ್ನು ಸ್ಥಾಪಿಸಿ ಸಕಲ ಮತ ಸಂಪ್ರದಾಯದ ಪ್ರಚಾರ ಪ್ರಸಾರ ಮಾಡಿದರು. ಎಲ್ಲ ಧರ್ಮಗಳು, ಎಲ್ಲ ಮತಗಳು, ಎಲ್ಲ ಸಂಪ್ರದಾಯಗಳು ಒಗ್ಗೂಡು ಆಗಿ ಇಲ್ಲಿ ಸಕಲ ಮತ ಸಂಪ್ರದಾಯ ಒಂದು ಪ್ರೀತಿ, ಸೌಹಾರ್ದ, ಸಮಭಾವದ ಭಾವನೆ ಬೆಳಗಿಸಲು ಹೆಚ್ಚಿಸಲು ಶ್ರಮಪಟ್ಟರು. ಬೇರೆ ಬೇರೆ ಭಾಷೆಗಳಲ್ಲಿ ಯಥಾ ಸಂಸ್ಕೃತ, ಕನ್ನಡ, ಮರಾಠಿ, ಹಿಂದಿ, ಉರ್ದು ಭಾಷೆಗಳಲ್ಲಿ ಆ ಅದ್ವೈತ ತತ್ವವನ್ನು ಬೋಧಿಸಿ ಜನಸಾಮಾನ್ಯರ ಭಾಷೆಯಲ್ಲಿ ಅವರಿಗೆ ತಿಳುವಂಥ ಒಂದು ಪದ್ಧತಿಯಲ್ಲಿ ಅವರಿಗೆ ಬೋಧನೆಯನ್ನು ಮಾಡಿದರು. ಭಕ್ತಾದಿಗಳ ಆಧ್ಯಾತ್ಮಿಕ, ಆದಿದೈವಿಕ, ಆದಿಭೌತಿಕ ಉದ್ಧಾರವನ್ನು ಗೈದರು. ಪ್ರಭು ಮಹಾರಾಜರ ದಿವ್ಯ ಮಹಾಸಮಾಧಿ ಇಲ್ಲಿ ಮಾಣಿಕ್ ನಗರದಲ್ಲಿದೆ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ವಾರ್ಷಿಕ ದತ್ತ ಜಯಂತಿ ಮಹೋತ್ಸವವು ಅತ್ಯಂತ ವಿಜೃಂಭಣೆಯಿಂದ ಬರುವ ಡಿಸೆಂಬರ್ 1ರಿಂದ 5ರವರೆಗೆ ಅತ್ಯಂತ ವೈಭವೋಪೇತವಾಗಿ ನಡೆಯಲಿದೆ. ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಡಿಸೆಂಬರ್ 1ರಂದು ಪ್ರಭುಗಳ ಪುಣ್ಯತಿಥಿ ಉತ್ಸವ, ಆರಾಧನಾ ಉತ್ಸವ, ಡಿಸೆಂಬರ್ 2ರಂದು ಪ್ರಭು ದ್ವಾದಶಿ ಕಾರ್ಯಕ್ರಮ, ಆರಾಧನಾ ಕಾರ್ಯಕ್ರಮ, ನಿತ್ಯಾನ್ನದಾನ ಕಾರ್ಯಕ್ರಮ, ವಿಶೇಷವಾಗಿ ಮಹಾಪ್ರಸಾದದ ಹೋಳಿಗೆ ಊಟದ ಕಾರ್ಯಕ್ರಮ ಹಾಗೂ ಡಿಸೆಂಬರ್ 4ರಂದು ಪ್ರಭುಗಳ ದಿವ್ಯ ಜನ್ಮೋತ್ಸವದ ಕಾರ್ಯಕ್ರಮ ಜರುಗಲಿದೆ. ಮಾಣಿಕ್ ನಗರದಲ್ಲಿ ಈ ಒಂದು ವಿಶೇಷ ನಿಮಿತ್ತವಾಗಿ ದೇಶದ ಎಲ್ಲ ಕಡೆಯಿಂದ ವಿದ್ವಾಂಸರು, ಶಾಸ್ತ್ರಿಗಳು, ಪಂಡಿತರು, ಸಂಗೀತ ಕಲಾವಿದರು ವಿಶೇಷವಾಗಿ ಬರಲಿದ್ದಾರೆ. ಡಿಸೆಂಬರ್ 4ರಂದು ನಡೆಯುವ ವಿಶೇಷ ಮಹಾಪೂಜೆಯಲ್ಲಿ ಸಂಜೆ ಕಾರ್ಯಕ್ರಮದಲ್ಲಿ ಪ್ರಭುಗಳ ದಿವ್ಯ ಮಹಾಸಮಾಧಿಗೆ ರಾಜೋಪಚಾರ ಮಹಾಪೂಜೆ ನಡೆಯಲಿದೆ. ಅದರಲ್ಲಿ ವಿಶೇಷವಾಗಿ ಚತುರ್ವೇದ ಸೇವೆ, ಶಾಸ್ತ್ರಗಳ ಸೇವೆ, ಸಂಗೀತ ಸೇವೆ, ನೃತ್ಯ ಸೇವೆ ಇತ್ಯಾದಿ ಕಾರ್ಯಕ್ರಮಗಳು ನೆರವೇರಲಿವೆ. ಡಿಸೆಂಬರ್ 5ರ ರಾತ್ರಿ ಪರಮಪೂಜ್ಯ ಸಕಲ ಮತಾಚಾರ್ಯರಾದ ಜ್ಞಾನರಾಜ ಮಾಣಿಕ್ ಪ್ರಭು ಮಹಾರಾಜರು ಸಕಲ ವೈಭವಗಳೊಂದಿಗೆ, ಸಕಲ ರಾಜ ಲಾಂಛನಗಳೊಂದಿಗೆ ಪ್ರಭು ಜನ್ಮೋತ್ಸವದ ದರ್ಬಾರ್ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಆ ದರ್ಬಾರ್ದಲ್ಲಿ ಸುಮಾರು 2 ಲಕ್ಷ ಜನ ಮಹಾರಾಜರ ದರ್ಶನ ಪಡೆಯಲಿದ್ದಾರೆ. ಹಾಗೂ ದೇಶದ ವಿವಿಧ ಭಾಗದಿಂದ ಬಂದಿರುವ ಸಂಗೀತ ಕಲಾವಿದರು ಆ ವಿಶೇಷ ದರ್ಬಾರ್ ಕಾರ್ಯಕ್ರಮದಲ್ಲಿ ಸಂಗೀತ ಸೇವೆಯನ್ನು ಸಮರ್ಪಿಸಲಿದ್ದಾರೆ. ಈ ಇಡೀ 5 ದಿನಗಳ ಕಾಲ ಈ ಉತ್ಸವದಲ್ಲಿ ಸಾವಿರಾರು ಜನ ನಿಶುಲ್ಕವಾಗಿ ಪ್ರಸಾದವನ್ನು ಪಡೆಯಲಿದ್ದಾರೆ. ಮಾಣಿಕ್ ನಗರದಲ್ಲಿ ಅನ್ನದಾನ ಹಾಗೂ ವಿದ್ಯಾದಾನದ ಅತ್ಯಂತ ಮಹತ್ವವಿದೆ. ತಮಗೆ ಗೊತ್ತಿದ್ದಂತೆ ಇಲ್ಲಿ ನಿರಂತರವಾಗಿ ವಿದ್ಯಾದಾನದ ಕಾರ್ಯಕ್ರಮ, ಅದು ಮಾಣಿಕ್ ಪ್ರಭು ಸ್ಕೂಲ್ ಫಾರ್ ದ ಬ್ಲೈಂಡ್ ಆಗಲಿ, ಅನಾಥಾಲಯವಾಗಲಿ, ಸಂಸ್ಕೃತ ವೇದ ಪಾಠಶಾಲೆ ಆಗಲಿ, ಮಾಣಿಕ್ ಪಬ್ಲಿಕ್ ಸ್ಕೂಲ್ ಆಗಲಿ, ಮಾಣಿಕ್ ಪ್ರಭು ಕಾಲೇಜ್ ಆಗಲಿ, ಇದರ ಮಾಧ್ಯಮದಿಂದ ನಿರಂತರ ಅವ್ಯಾಹತ ವಿದ್ಯಾದಾನದ ಕಾರ್ಯ ನಡೀತಿದೆ. ಹಾಗೂ ವರ್ಷದಿಡೀ ಭಂಡಾರಖಾನೆಯಲ್ಲಿ ಪ್ರಭುಗಳ ದಿವ್ಯ ಮಹಾಪ್ರಸಾದವನ್ನು ಭಕ್ತಾದಿಗಳಿಗೆ ವಿತರಿಸಲಾಗುತ್ತದೆ. ವಿಶೇಷವಾಗಿ ದತ್ತ ಜಯಂತಿ ಮಹೋತ್ಸವದಲ್ಲಿ ಸುಮಾರು 2ರಿಂದ 3 ಲಕ್ಷ ಜನ ಮಹಾಪ್ರಸಾದದ ಲಾಭವನ್ನು ಪಡೆಯಲಿದ್ದಾರೆ. ಎಲ್ಲ ಪಕ್ಷದಿಂದ, ಎಲ್ಲ ಸಮಾಜ, ಎಲ್ಲ ಭಾಗಗಳಿಂದ ರಾಜಕಾರಣಿಗಳು, ಸಮಾಜ ಪ್ರಮುಖರು ಈ ಕಾರ್ಯಕ್ರಮಕ್ಕೆ ಬರ್ತಾರೆ. ವಿಶೇಷವಾಗಿ ನಮ್ಮ ಹುಮ್ನಾಬಾದ್ ಪಟ್ಟಣದ ಎಲ್ಲ ಮುಖ್ಯಸ್ಥರು, ರಾಜಕಾರಣಿಗಳು ಈ ಕಾರ್ಯಕ್ರಮಕ್ಕೆ ಅತ್ಯಂತ ಶ್ರದ್ಧೆಯಿಂದ, ಭಕ್ತಿಯಿಂದ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾರೆ. ಕಳೆದ ಬಾರಿ ದತ್ತವನ ಉದ್ಘಾಟನೆ ಆಗಿತ್ತು. ಈ ಬಾರಿ ಈ ಬಾರಿ ತಮಗೆ ಗೊತ್ತಿದ್ದಂತೆ ಲಾಸ್ಟ್ ಇಯರ್ ಏನಾಗಿತ್ತು, ದತ್ತ ಲೋಕ ಎಂಬ ಈ ಸುಂದರ ಮುಂಭಾಗದಲ್ಲಿ, ಪ್ರಭುಗಳ ಮಂದಿರದ ಮುಂಭಾಗದಲ್ಲಿ
ದತ್ತಲೋಕವೆಂಬ ಅತ್ಯಂತ ಸುಂದರ ಒಂದು ಉದ್ಯಾನವನವನ್ನು ಮಹಾರಾಜರು ಉದ್ಘಾಟಿಸಿದರು. ಆ ಆ ದತ್ತಲೋಕವನ್ನು ನೋಡಲು ದೇಶದ ವಿವಿಧ ಭಾಗಗಳಿಂದ ಜನರು ಬರ್ತಿದ್ದಾರೆ. ಅತ್ಯಂತ ಸುಂದರವಾಗಿ ಆ ದತ್ತಲೋಕ ಇದು ಪ್ರಾಜೆಕ್ಟ್ ಕಂಪ್ಲೀಟ್ ಆಗಿದೆ. ಈ ವರ್ಷ ಈ ಭಾಗದ ಜನರಿಗಾಗಿ ಮಾಣಿಕನಗರದಲ್ಲಿ ಒಂದು ನಿಶುಲ್ಕ ಕಲ್ಯಾಣ ಮಂಟಪದ ವ್ಯವಸ್ಥೆ, ಅಂದರೆ ವರ್ಷದಿಡೀ ಏನು ಬೇರೆ ಬೇರೆ ಜನರ ಕಾರ್ಯಕ್ರಮಗಳು ಮನೆಯಲ್ಲಿ ಆಗ್ತವೆ, ಟೋಟಲ್ ಕಾರ್ಯಕ್ರಮ ಆಗಲಿ, ಲಗ್ನದ ಕಾರ್ಯಕ್ರಮ ಆಗಲಿ, ಒಂದು ಬರ್ಡೇ ಪಾರ್ಟಿ ಆಗಲಿ, ನಮ್ಮ ಮಾಣಿಕನಗರ ಹಾಗೂ ಸುತ್ತಮುತ್ತಲಿನ ಜನರ ಸಲುವಾಗಿ ಒಂದು ನಿಶುಲ್ಕ ಮಧುಮತಿ ಕಲ್ಯಾಣ ಮಂಟಪ, ಮಧುಮತಿ ಶ್ಯಾಮಲಾ ಮಂದಿರದ ಪರಿಸರದಲ್ಲಿ ದೇವಿ ವೆಂಕಮ್ಮ ಮಂದಿರ ಇದೆ ಇಲ್ಲಿ. ಆ ದೇವಿ ವೆಂಕಮ್ಮ ಮಂದಿರ ಪರಿಸರದಲ್ಲಿ ಮಧುಮತಿ ಶ್ಯಾಮಲಾ ಕಲ್ಯಾಣ ಮಂಟಪವೆಂಬ ಒಂದು ಪ್ರಾಜೆಕ್ಟ್ ಅನ್ನು ಮಹಾರಾಜರು ಡಿಸೆಂಬರ್ 4ರಂದು ಪ್ರಭು ಜನ್ಮೋತ್ಸವದ ಶುಭ ದಿನದಂದು ಉದ್ಘಾಟಿಸಲಿದ್ದಾರೆ. ಈ ಮಧುಮತಿ ಕಲ್ಯಾಣ ಮಂಟಪವು ಬಡ ಜನರಿಗಾಗಿ ನಿಶುಲ್ಕವಾಗಿ ಸೇವೆ ಕೊಡಲಿದೆ. ಯಾವುದೇ ರೀತಿ ಹಣ ಯಾವ ರೀತಿಯ ಶುಲ್ಕವಿಲ್ಲ. ಅವ್ರ ಕಾರ್ಯಕ್ರಮಗಳು, ಶುಭ ಕಾರ್ಯಕ್ರಮಗಳು, ತೊಟ್ಟಲಾಗಲಿ, ವಿವಾಹವಾಗಲಿ, ಏನಾದರೂ ಬೇರೆ ಕಾರ್ಯಕ್ರಮ ಆಗಲಿ ನಿಶುಲ್ಕವಾಗಿ ಜನರಿಗೆ ಸಲುವಾಗಿ ಅದು ವ್ಯವಸ್ಥೆ ಮಾಡ್ತಾ ಇದೆ.